ಇದೇನಾಯ್ತು ಆಮೇಲೆ ಅದೇನೋ ನಮ್ಮ ಜಮೀರವರು ಅಲ್ಲ, ಅಟ್ಲೀಸ್ಟ್ ವಿಷಾದ ವ್ಯಕ್ತಪಡಿಸ್ಬೇಕಾಗಿತ್ತು. ಹೌದು, ಯಾರೇ ಆಗಲಿ ಡಾಕ್ಟರ್ BR ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಕಾನೂನಿದು ವಿಷಾದ ವ್ಯಕ್ತಪಡಿಸ್ಬೇಕಾಗಿತ್ತು. ಅದನ್ನ ಜಸ್ಟಿಫೈ ಮಾಡ್ಕೋಬಾರ್ದು. ಅವ್ರಿಗೆ ಅನಿಸಿದೆ, ಆಮೇಲೆ ಅದಕ್ಕೆ ಅವ್ರೇನು ಮಾತಾಡಿಲ್ಲ. ಆದರೆ ಅವರ ಬಾಲಗಳು ಜಸ್ಟಿಫೈ ಮಾಡ್ಕೋತವಲ್ಲ, ಅದು ತಪ್ಪನ್ನ ಎಲ್ಲರೂ ತಪ್ಪು ಅಂತ ಒಪ್ಕೋಬೇಕು. ಅದೆಲ್ಲ ನಮ್ಮ ಜಮೀರವ್ರು ಹೇಳೋರೆ, ಅದೇನೋ ಗದ್ದು ತಗೊಂಡು ಹೋಗ್ತೀನಿ ಅಂತ. ಅದಕ್ಕೆ ಫಸ್ಟ್ ಅದು ಮಾಡುವೆ. ನನಗೂ ನಿಮ್ಮ ಬಗ್ಗೆ ಗೌರವ ಇದೆ, ನಮ್ಮ ಲೀಡ್ರಾಗಿದ್ದನು. ಫಸ್ಟು ವಿಧಾನಸೌಧದಲ್ಲಿ ಧಿಕ್ಕಾರಾಗಿದ್ದು ಪಾಕಿಸ್ತಾನ ಜಿಂದಾಬಾದ್ ಅಂದ್ರಲ್ಲ, ಅದೇನು ಮಾಡಿದೆ ಹೇಳುಗ್ರು. ಆಮೇಲೆ ಮಾಡೋಣ. ದೇಶಾಭಿಮಾನ ಈ ಭಾರತಾಂಬೆಯಲ್ಲಿ ಬದುಕಿರೋಂಥ ಎಲ್ರಿಗೂ ಇರ್ತದೆ. ಹಿಂದೂ, ಮುಸಲ್ಮಾನ್, ಕ್ರೈಸ್ತ ಎಲ್ಲರೂ ಭಾರತಾಂಬೆ ಮಕ್ಕಳು. ಆದರೆ ಅಲ್ಲಿ ಕೂಗಿದ್ರಲ್ಲ ಆ ಪವಿತ್ರವಾದ ದೇವಸ್ಥಾನದಲ್ಲಿ, ಏನಾಯ್ತದ ಕೇಸು? ಫಸ್ಟು ಅವ್ರ ಮೇಲೆ ಕ್ರಮ ತಗೊಳ್ಳಿ, ನಿರ್ದಾಕ್ಷಿಣ್ಯವಾಗಿ. ಆಮೇಲೆ ಅವ್ರಿದ್ದಕ್ಕೂ ಅವ್ರು ಅದೇನೋ ತೊಗೊಂಡವ್ರೆ, ನಾವು ಜೊತೆಲಿ ಹೋಯ್ತೀವಿ. ಇನ್ನೇನು ಮಾಡ್ತೀವಿ? ದೇಶ ಉಳಿಬೇಕಲ್ಲ, ಹೋಗೋಣ. ನಮಸ್ಕಾರ ಎಲ್ರಿಗೂ. ಹಾಂ, ದೇಶಾಭಿಮಾನ ಮುಸಲ್ಮಾನ್ ಸಹೋದರರು ಇದೆ. ನಾವು ಇಲ್ಲಿರ್ತಕ್ಕಂಥವ್ರೂ ದೇಶಾಭಿಮಾನಿಗಳು ಅನ್ನೋದನ್ನ ಹೇಳೋಕ್ಕೋಸ್ಕರ ಹೇಳಿದ್ದಾರೆ. ನಾನು ಅದೇನು ಇಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ಅವ್ರಿಗೇನು ಮಾಡಿದ್ರಿ ಅದು ಹೇಳಿ, ಆಮೇಲೆ ಮಾತಾಡೋಣ. ಥ್ಯಾಂಕ್ ಯು. ಆ್ಯಕ್ಟಲ್ಲೇ ಇಲ್ಲ ಇದರಲ್ಲಿ. ಇದಾದಮೇಲೆ ಕೋರ್ಟ್ಗೆ ಹೋಗ್ತಾರೆ ಒಬ್ಬರು. ಅಲ್ಲಿ ಹೇಳ್ತದೆ, ಕೋರ್ಟಲ್ಲಿ ಹೇಳ್ತಾರೆ, KTCP 69 ಆ್ಯಕ್ಟ್ ಅಡಿನಲ್ಲಿ ನೀವು ಅಕ್ವಿಷನ್ ಮಾಡಬೇಕೇ ಹೊರತು ನೀವು ಉಚಿತವಾಗಿ ರೈತರನ್ನ ಹೆರಾಜು ಮಾಡೋಂಗಿಲ್ಲ. ನ್ಯಾಯಾಲಯ ಚೀಮಾರಿ ಆಗ್ತದೆ. ಇದು ರೈತರುಗಳು ಪ್ರತಿ ದಿವಸ ಅನುಭವಿಸ್ತಾ ಇರೋವಂಥ ಕಷ್ಟ. ಒಂದು ಕಡೆ ಆ್ಯಕ್ಟಲ್ಲೇ ಪ್ರಾವಿಷನ್ ಇಲ್ಲ, ನೀವು ಒತ್ತಾಯ ಮಾಡ್ತಾಯಿದ್ದೀರಿ. ಇನ್ನೊಂದು ಕಡೆ ZRL ಪ್ರಾವಿಷನ್ ಮಾಡಿಕೊಂಡು ರೈತರಿಗೆ ಹೆರಾಜು ಮಾಡ್ತಾಯಿದ್ದೀರಿ. ಇನ್ನು ಪ್ರಾಧಿಕಾರದ ವಿಚಾರಕ್ಕೆ ಬಂದರೆ ಅಧ್ಯಕ್ಷರು ಒಳ್ಳೆಯವರಿದ್ದಾರೆ, ಕೆಲವು ಅಧಿಕಾರಿಗಳು ಒಳ್ಳೆಯವರಿದ್ದಾರೆ. ಆದರೆ ನಾನು ಹೇಳಿದ್ನಲ್ಲ, ಇನ್ನೊಂದು ರಂಗ RTIನವ್ರ ಕೆಲಸ ಏನು? ಒಳ್ಳೆಯವರಿದ್ದಾರೆ, ಇಲ್ಲ ಅಂತ ಹೇಳಲ್ಲ. ನೀನು ಒಂದು ಅರ್ಜಿ ಹಾಕ್ತೀಯ, ಅಲ್ಲಿ ಸಂಪರ್ಕಾಧಿಕಾರಿ ಇರ್ತಾರೆ, ಅವ್ರ ಹತ್ರ ಮಾಹಿತಿ ತಗೋಬೇಕು. ನೀವು ಹೋಗೋದು, ಪ್ರತಿ ಕೇಸರ್ಕರ್ ಹತ್ರ ಹೋಗೋದು, ಫೈಲ್ ತೆಗ್ಸೋದು, ವಾಟ್ಸಪ್ಪಲ್ಲಿ ತಗೊಳ್ಳೋದು. ಸಾರ್ವಜನಿಕರಿಗೆ ಇವತ್ತಿನ ದಿವಸ ಭಾಳ ಕಷ್ಟ ಆಗ್ತಾಯಿದೆ. ನಾವೆಲ್ಲ ಹಿಂದೆ ಚೇರ್ಮನ್ ಆಗಿದ್ದವರು. 3 ಗಂಟೆವರೆಗೆ ಯಾರನ್ನೂ ಒಳಗೆ ಬಿಡ್ತಿರ್ಲಿಲ್ಲ. 3 ಗಂಟೆ ಮೇಲೆ ಎಂಟ್ರಿ ಮಾಡಿ ಒಳಗೆ ಹೋಗಬೇಕಿತ್ತು. ಬ್ರೋಕರ್ಗಳಿಗೆ ಅವಕಾಶ ಇರಲಿಲ್ಲ. ಜಿಲ್ಲಾಧಿಕಾರಿಗಳಿಗೆ ಈಗಲೂ ಕೂಡ ಮನವಿ ಮಾಡ್ತಾಯಿದ್ದೀವಿ, ಪ್ರಾಧಿಕಾರದ ಆಯುಕ್ತರಿಗೆ ಮನವಿ ಮಾಡ್ತಾಯಿದ್ದೀವಿ, ನಗರಾಭಿವೃದ್ಧಿ ಸಚಿವರಿಗೆ ಎಚ್ಚರಿಕೆ ಕೊಡ್ತಾಯಿದ್ದೀವಿ, ಕೂಡಲೇ ಸರಿ ಮಾಡಿ. ಪೊಲೀಸ್ ಇಲಾಖೆ, ಪೊಲೀಸ್ ಆಯುಕ್ತರು ಇವರ ಚಲನವಲನಗಳ ಮೇಲೆ ನಿಗಾ ಇಡಿ. ಒಳ್ಳೆಯವರಿದ್ದಾರೆ, ಆದರೆ ಕುಟುಂಬಗಳಿಗೆ ವಿಷ ಹಾಕಿ ಕೇಸ್ ಬುಕ್ ಆಗಿರೋರು, 307 ಇರೋರು ಎಲ್ಲರೂ ಕೂಡ ಅಂಥವರು ಮಾಹಿತಿ ಹಕ್ಕುದಾರ ಅಂತ ಹೋಯ್ತಾರೆ. ಕಾನೂನು ಸುವ್ಯವಸ್ಥೆ ಹಾಳಾಗುತ್ತೆ. ನೀವು ಪ್ರತಿ ಚೇಂಬರ್ಗೂ CC ಕ್ಯಾಮ್ರಾ ಹಾಕಿ.
ಯಾವುದೇ ಕೇಸರ್ಕರ್ ಹತ್ರ, ಯಾವುದೇ ಅಧಿಕಾರಿ ಹತ್ರ ಹೋಗಿ ಧಮಕಿ ಹಾಕಲಿಕ್ಕೆ ಅವಕಾಶ ಇಲ್ಲ, ಫೈಲ ನೋಡಲಿಕ್ಕೆ ಅವಕಾಶ ಇಲ್ಲ. ಅದಕ್ಕೊಂದು ಚೇಂಬರ್ ಮಾಡಿ ಸಂಪರ್ಕಾಧಿಕಾರಿನ ಬಂದು ಕಾಂಟ್ಯಾಕ್ಟ್ ಮಾಡಲಿ. ಯಾರು ಕೇಸರ್ಕರ್ ಹತ್ರ ಹೋಗಿ ತೊಂದರೆ ಕೊಡ್ತಾರೆ, ಜನಸಾಮಾನ್ಯರು ಬಿಟ್ಟು ಈ RTIನವರು ಅವ್ರ ಮೇಲೆ ಇಮ್ಮಿಡಿಯೇಟಾಗಿ ಕೇಸ್ ರಿಜಿಸ್ಟರ್ ಮಾಡಿ. ಪ್ರಾಧಿಕಾರದ ಅಧಿಕಾರಿಗಳಿಗಿನ್ನ ಕೆಲವರು RTIನವರ ದಬ್ಬಾಳಿಕೆ ಜಾಸ್ತಿ ಆಯ್ತಾ ಇದೆ. ಇದೇ ರೀತಿ ಮುಂದುವರೆದ್ರೆ ಇನ್ನು 15 ದಿವಸ ಗಡುವು ಕೊಟ್ಟಿದ್ದೀವಿ. ನಾವುಗಳೇ ಸಾವಿರಾರು ಸಂಖ್ಯೆಯಲ್ಲಿ ಪ್ರಾಧಿಕಾರದ ಪ್ರತಿಯೊಬ್ಬರು ಕೇಸ್ ವರ್ಕರ್ ಹತ್ರ ಹೋಗಬೇಕಾಗುತ್ತೆ. ಈ ಸಂದರ್ಭ ನಿಮ್ಮೆಲ್ಲರಲ್ಲಿ ನಾವು ಒತ್ತಾಯ ಮಾಡೋದು, ಹೋಗೋದು, ಮೊಬೈಲಲ್ಲಿ ಜೆರಾಕ್ಸ್ ತೊಗೊಳ್ಳೋದು, ಹೆದರ್ಸೋದು, ವಸೂಲಿ ಮಾಡೋದು. ಒಳ್ಳೆಯವರು ಇದ್ದಾರೆ, ಒಳ್ಳೆಯವ್ರ ಬಗ್ಗೆ ನಾನು ಚರ್ಚೆ ಮಾಡಲ್ಲ. ಇದನ್ನು ಪೊಲೀಸ್ ಆಯುಕ್ತರು ನಿಗಾ ವಹಿಸಬೇಕು. ಏನು ಮಾಡ್ತಾ ಇದೆ ನಿಮ್ಮ ಇಂಟೆಲಿಜೆನ್ಸು? ಈಗ ನಿಮ್ಮ ಮೂಲಕ ರಾಜ್ಯದ ರೈತರಿಗೆ ಮತ್ತು ಮೈಸೂರು ನಗರದ ರೈತರಿಗೆ ಮನವಿ ಮಾಡುವಂಥದ್ದು, ಈ ರೀತಿ ಏನಾದ್ರು ಕಂಡೀಷನ್ ಹಾಕಿ ನಿಮಗೆ ಕೊಟ್ಟರೆ ಒಂದು ಕಚೇರಿ ಮುಂದೆ ಹೋರಾಟ ಮಾಡಿ, ನಾವು ಮಾಡ್ತೀವಿ. ಮತ್ತು ನಾನು ನಗರಾಭಿವೃದ್ಧಿ ಕಾರ್ಯದರ್ಶಿಯವರಿಗೆ ಮಾತನಾಡಿದ್ದೀನಿ, ಅವ್ರಿಗೂ ಮನವಿ ಮಾಡಿದ್ದೀನಿ. ಅವರು ಕೂಡ ಅಮೆಂಡ್ಮೆಂಟ್ನ ಮಾಡಬೇಕು ಅಂತ ಯೋಚನೆ ಮಾಡ್ತಾಯಿದ್ದೀವಿ ಸರ್ ಅಂತ ಹೇಳಿದ್ದಾರೆ. ಸಚಿವರಿಗೂ ಕೂಡ ಪತ್ರ ಬರಿತಾ ಇದ್ದೀನಿ, ಕೂಡಲೇ ಇದನ್ನು ಬದಲಾವಣೆ ಮಾಡಿ. ನೀವು ಟೋಲ್ ಫಿಕ್ಸ್ ಮಾಡಿ, PPP ಮಾಡಲಲ್ಲಿ ರೋಡ್ ಡೆವಲಪ್ ಮಾಡಿ, ಅದೇ ರೈತರಿಂದ, ಅದೇ ಸಾರ್ವಜನಿಕರಿಂದ 200 ರೂಪಾಯಿ, 300 ರೂಪಾಯಿ, 400 ರೂಪಾಯಿ ಟೋಲ್ ಕಲೆಕ್ಟ್ ಮಾಡುವಾಗ ರೈತ ಉಚಿತವಾಗಿ ಜಮೀನನ್ನ ಬಿಟ್ಕೊಡ್ಬೇಕು ರಸ್ತೆ ಅಗಲೀಕರಣಕ್ಕೆ ಅಂದರೆ ಯಾವ ನ್ಯಾಯನ್ರಿ ಇದು? ಯಾವ ಆ್ಯಕ್ಟಲ್ಲಿದೆ? ನಾವು ಕೂಡ ಹೋರಾಟ ಮಾಡ್ತೀವಿ ಇದನ್ನು. ಪಾಪ ಯಾರೋ ಒಂದು ಪೆಟ್ರೋಲ್ ಬಂಕ್ ಹಾಕಿರ್ತಾನೆ, ಎಮರ್ಜೆನ್ಸಿ ಅವನಿಗೆ, ಇವರು ಅಲ್ಲಿ ಕೊಡಲ್ಲ ಅಂತ ಅವರು ತೊಂದರೆ ಕೊಡ್ತಾರೆ. ನಾನು ಮೈಸೂರ್ದು ಮೊನ್ನೆ ಗಲಾಟೆ ಮಾಡಿ ವಾಪಸ್ ಹಂಗೆ ಕೊಡಿಸ್ದೆ. ತೆಗಿರಿ ಯಾವ ಆ್ಯಕ್ಟಲ್ಲಿದೆ ಅಂಥೇಳಿ. ಈ ರೀತಿಯ ಕಾನೂನು ಬಾಹಿರವಾದಂಥ ಒತ್ತಡಕ್ಕೆ ರೈತರು ಮಣಿಯುವಂಥದ್ದು ಬೇಡ. ಕೂಡಲೇ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ನಗರಾಭಿವೃದ್ಧಿ ಸಚಿವರು, ಅಧಿಕಾರಿಗಳು ಇದ್ರ ಬಗ್ಗೆ ಚರ್ಚೆ ಮಾಡಿ ಆ್ಯಕ್ಟಲ್ಲಿ ಏನಿದೆ ಅದನ್ನು ಬದಲಾವಣೆ ಆಗಬೇಕು. ಆ್ಯಕ್ಟಲ್ಲಿ ಇಲ್ಲದೇ ಇರ್ತಕ್ಕಂಥದ್ದನ್ನ ಕಂಪಲ್ಸರಿ ಮಾಡುವಂಥ ಕೆಲಸನ ಮಾಡಬೇಡಿ ಅನ್ನುವಂಥ ಒತ್ತಾಯನ ನಿಮ್ಮೆಲ್ಲರ ಮೂಲಕ ಮಾಡ್ತಾಯಿದ್ವಿ.